ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಪಂದ್ಯಗಳು ನಡೆಯುತ್ವಾ ಇಲ್ವಾ? ಇವತ್ತು ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತೇನಾದರೂ ಗುಡ್ ನ್ಯೂಸ್ ಸಿಗಬಹುದು. ಯಾಕೆಂದರೆ ಸಂಜೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಬಳಿಕ ಅಂತಿಮ ನಿರ್ಧಾರ ಆಗುತ್ತೆ. ಗೃಹ ಸಚಿವ ಪರಮೇಶ್ವರ್ಗೆ ಈಗ ಕಮಿಟಿಯಿಂದ ರಿಪೋರ್ಟ್ ಕೂಡ ಹೋಗಿದೆ. GBA ಮುಖ್ಯ ಆಯುಕ್ತರ ನೇತೃತ್ವದ ಕಮಿಟಿಯಿಂದ ವರದಿ ಹೋಗಿದೆ. ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಕಮಿಟಿಯ ಸದಸ್ಯರು. ಹಾಗಾಗಿ ನ್ಯಾಯಮೂರ್ತಿ ಕುನ್ಹಾ ಅವರ ಶಿಫಾರಸುಗಳನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಪರ್ಮಿಷನ್ ಕೊಡ್ತಾರೆ. ನಿನ್ನೆನೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದರು. ಶತಪ್ರಯತ್ನ ಮಾಡ್ತಾ ಇದ್ದಾರೆ KSCA ಅವರು. ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾದ ಮೇಲೆ ಮ್ಯಾಚನ್ನು ತರಲೇಬೇಕು ಬೆಂಗಳೂರಿಗೆ ಅಂತ. ಇವತ್ತು ರಾಜ್ಯ ಸರ್ಕಾರ ಏನು ಹೇಳುತ್ತೆ? ರಿಪೋರ್ಟ್ ಈಗಾಗಲೇ ಸಬ್ಮಿಟ್ ಆಗಿದೆ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತಗೋತಾರೆ. ಇವತ್ತೇ ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಸಭೆಯ ನಂತರ ಒಂದು ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮ್ಯಾಚ್ ಆಡಿಸ್ಬೇಕು. RCB ಹೋಮ್ ಟೌನ್ ಇರೋದೇ ಬೆಂಗಳೂರು. ಇಲ್ಲಲ್ಲದೆ ಇನ್ನೆಲ್ಲಿ ಇಷ್ಟು ವರ್ಷ ಆಡೇ ಇಲ್ವಾ? ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯಗಳೆಲ್ಲ ಆಡಿದಾರಪ್ಪ. ಮೀ ಆಸ್ ಅ ಪ್ರೆಸಿಡೆಂಟ್, ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು, ಹಾಗೆ ಇಡೀ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತು RCB ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತಲೇ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು. ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ. ನಮ್ಮ ಎರಡು ಕಡೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ. ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ಆವಾಗಲೇ ಶುರು ಆಗ್ಬಿಟ್ಟಿದೆ, ಕೆಲಸಗಳು ಶುರು ಆಗೋಗ್ಬಿಟ್ಟಿದೆ. ಆವಾಗಲೇ ನಾವು ವರ್ಕ್ ಆರ್ಡರ್ಸ್ನ ಇಶ್ಯೂ ಮಾಡಿದ್ದೀವಿ, ಟೈಮ್ ಲೈನ್ಸ್ನ ಕೊಟ್ಟಿದ್ದೀವಿ ನಾವು. ಸೊ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಲೇ ಹೇಳಿದ್ದೀವಿ ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದರೆ ಇನ್ನೂ ಸುಲಭ ಆಗುತ್ತೆ ನಮಗೆಲ್ಲ ಎಲ್ಲ ಒಂದು ಕಾರ್ಯಗಳು ಮುಂದುವರ್ಸೋಕ್ಕೆ. ಸೊ ನಮಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ. ಬಟ್ ಫೇಸ್ ವೈಸ್ ಅಂತಲೂ ಹೇಳಿದ್ದೀವಿ ನಾವು. ಸೊ ಯಾವ್ಯಾವುದು ನಾವು ಮಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ನಾವು ಫೇಸ್ 1ನಲ್ಲಿ ಇಟ್ಕೊಂಡು ನಾವು ಅದನ್ನು ಮೊದಲನೇ ಇನಾಗ್ಯುರೇಷನ್ಗೆ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತು RCB ಇಬ್ಬರು ಸೇರಿ. ಇದು ಬರೀ KSCA ಕಡೆಯಿಂದ ಮಾತ್ರ ಅಲ್ಲ, ಬಟ್ ಇವಾಗ ತನಕ ನಾವು KSCAನವರೇ ಎಲ್ಲ ಮುಂದೆ ತೊಗೊಂಡು ಹೋಗ್ತಾ ಇರೋ ಕೆಲಸನ. ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆ ನೀವಿಬ್ಬರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ಬರು ಸೇರಿ ಮುಂದೆ ತೊಗೊಂಡೋಗ್ಬೇಕು. ರೈಟ್, ಈಗಾಗಲೇ ಕೆಲಸ ಶುರುವಾಗಿದೆ ಅಂತಾರೆ. ಆಶಾದಾಯಕವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ. ಬಟ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಪಂದ್ಯ ನಡೀಲಿಲ್ಲ ಅಂತಂದರೆ ಅದೊಂಥರ ಕರ್ನಾಟಕಕ್ಕೆ ಒಂದು ರೀತಿ ಮುಜುಗರದ ವಿಚಾರ. RCB ಪಂದ್ಯಗಳು ಕರ್ನಾಟಕದಲ್ಲೇ ಇಲ್ಲ, ಬೇರೆ ಎಲ್ಲೋ ನಡೆಯುತ್ತೆ ಅಂತಂದರೆ ಹೆಂಗೆ ಸಾಧ್ಯ? ಹಾಗಾಗಿ ಶತಪ್ರಯತ್ನವನ್ನು ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್. ಸದ್ಯದಲ್ಲೇ ಇವತ್ತು ಸಾಯಂಕಾಲಕ್ಕೆ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಇದೆ. ನೋಡೋಣ ಏನು ಗುಡ್ ನ್ಯೂಸ್ ಕೊಡ್ತಾರೆ. ಐ ಥಿಂಕ್ ರಾಜ್ಯ ಸರ್ಕಾರ ಕೂಡ ಮ್ಯಾಚ್ ನಡೆಸೋ ಮನಸ್ಥಿತಿನಲ್ಲೇ ಇದೆ ಅನಿಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕ್ರಿಕೆಟ್ ಪ್ರೇಮಿಗಳು RCB ಮ್ಯಾಚ್ಗಳನ್ನ ಅವರು ಗ್ರೌಂಡ್ಗೆ ಹೋಗಿ ನೋಡಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಒಪ್ಪಿಗೆ ಕೊಡಬಹುದು. ಆಮೇಲೆ ಅದು ವಾಣಿಜ್ಯದ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಅನುಕೂಲ ಇದೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಗುಡ್ ನ್ಯೂಸ್ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ. RCB ಅಭಿಮಾನಿಗಳು ಬೆಂಗಳೂರಿನಲ್ಲಿ ಮ್ಯಾಚ್ ನಡೆದರೆ ನಾವು ಹೋಗ್ಬೋದು, ನೋಡ್ಬೋದು ಅಂತ. 40,000 ಕೆಪಾಸಿಟಿ ಇರ್ತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಿಸ್ಲಿಲ್ಲ ಅಂದರೆ ಹೆಂಗೆ? ಟ್ರಿವ್ಯಾಂಡ್ರಮಲ್ಲಿರೋ ಸ್ಟೇಡಿಯಮಲ್ಲಿ ಬರೀ 10,000 ಕೆಪಾಸಿಟಿ, ಅಲ್ಲೇ ನಡೆಸ್ತಾರೆ.